ಮಿಥುನ ರಾಶಿಯವರ ಸೆಪ್ಟೆಂಬರ್ ತಿಂಗಳ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಮಿಥುನ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳು ನಿಮಗೆ ಮಧ್ಯಮ ಫಲಿತಾಂಶವನ್ನು ತರುವಂಥ ಸಾಧ್ಯತೆ ಇರುತ್ತೆ. ಅಂದರೆ ಸ್ವಲ್ಪ ಏರಿಳಿತಗಳಿರುತ್ತೆ, ಮಿಶ್ರ ಫಲಿತಾಂಶ ಇರುತ್ತೆ. ನಿಮ್ಮ ವೃತ್ತಿ ಜೀವನದ ವಿಷಯದಲ್ಲಿ ನೀವು ತುಂಬ ಕಷ್ಟಪಟ್ಟು ಕೆಲಸ ಮಾಡಬೇಕಾಗತ್ತೆ. ಅಂದರೆ ಹೆಚ್ಚಿನ ಶ್ರಮವನ್ನು ನೀವು ಮಿಥುನ ರಾಶಿಯವರು ಈ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ಕೆಲಸದಲ್ಲಿ ಹಾಕಬೇಕಾಗತ್ತೆ. ಮತ್ತು ಕೆಲಸದ ಸ್ಥಳದಲ್ಲಿ ನಿಮಗೆ ನಿಮ್ಮ ಮೇಲಾಧಿಕಾರಿಯಿಂದಲೋ ಅಥವಾ ಕೆಲಸದಿಂದ ಬಹಳ ಒತ್ತಡದಿಂದ ತುಂಬಿರುತ್ತೆ, ಬಹಳ ಪ್ರೆಷರ್ ಇರುತ್ತೆ, ಕೆಲಸದ ಪ್ರೆಷರ್ ಜಾಸ್ತಿ ಇರುತ್ತೆ ನಿಮಗೆ. ಹಾಗೆ ಕೆಲಸದ ಸ್ಥಳದಲ್ಲಿ ಭಿನ್ನಾಭಿಪ್ರಾಯಗಳು, ಒಬ್ಬರಿಂದೊಬ್ಬರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗಾಗಿ ಸ್ವಲ್ಪ ಹುಷಾರಾಗಿರ್ಬೇಕು ಕೆಲಸದ ಸ್ಥಳದಲ್ಲಿ. ಮಿಥುನ ರಾಶಿಯವರು ಕಷ್ಟಪಟ್ಟು ಕೆಲಸ ಮಾಡುವಂಥ ಜನರು ಮತ್ತು ಇಂಜಿನಿಯರಿಂಗ್ ಕ್ಷೇತ್ರಕ್ಕೆ ಸಂಬಂಧಿಸಿದಂತಹ ಮಿಥುನ ರಾಶಿಯ ಜನರು ಗಮನಾರ್ಹವಾಗಿ ಲಾಭ ಪಡೆಯುವಂತಹ ಸಾಧ್ಯತೆ ಇರುತ್ತೆ. ಮತ್ತು ಅವರ ಸ್ಥಾನ ಕೂಡ ಬಲಗೊಳ್ಳುತ್ತೆ. ಅಂದರೆ ಇರುವಂಥ ಜಾಗದಲ್ಲಿ ಇನ್ನೂ ಭದ್ರತೆ ಇರುತ್ತೆ, ನಿಮಗೆ ಇನ್ನೂ ಹೆಚ್ಚಿನ ಒಂದು ಬಲ ಸಿಗುತ್ತೆ ನಿಮಗೆ ಕೆಲಸದ ಜಾಗದಲ್ಲಿ. ಅಂದರೆ ಕಷ್ಟಪಟ್ಟು ಕೆಲಸ ಮಾಡುವಂಥ ಜನರು, ಅಂದರೆ ಶ್ರಮವಹಿಸಿ ದುಡಿತಾರಲ್ಲ ಅಂಥವರು. ಆಮೇಲೆ ಈ ಸೆಪ್ಟೆಂಬರ್ ತಿಂಗಳು ಉದ್ಯಮಿಗಳಿದ್ದರೆ, ಮಿಥುನ ರಾಶಿ ಉದ್ಯಮಿಗಳಿದ್ದರೆ ಉತ್ತಮ ಲಾಭವನ್ನು ಪಡೆಯುವಂತಹ ನಿರೀಕ್ಷೆ ಇದೆ. ಈ ತಿಂಗಳು ವ್ಯವಹಾರದಲ್ಲಿ ಬಹಳ ಜಾಗರೂಕರಾಗಿರಬೇಕಾಗತ್ತೆ. ನೀವು ಏನೇ ವ್ಯವಹಾರ ಮಾಡೋದಿದ್ರೂ ಎಚ್ಚರಿಕೆ ಹೆಜ್ಜೆ ನೀಡಬೇಕಾಗತ್ತೆ. ಇಲ್ಲದಿದ್ದರೆ ನೀವು ಬಹಳ ದೊಡ್ಡ ನಷ್ಟವನ್ನು ಮಿಥುನ ರಾಶಿಯವರು ಅನುಭವಿಸಬೇಕಾಗತ್ತೆ. ವ್ಯವಹಾರದಲ್ಲಿ ಬಹಳ ಹುಷಾರಾಗಿರಿ. ಈ ತಿಂಗಳು ನಿಮ್ಮ ದೊಡ್ಡ ಕೆಲಸಗಳು ಸ್ಥಗಿತಗೊಳ್ಳುವಂಥದ್ದು, ನಿಂತು ಹೋಗುವಂಥದ್ದು, ಅರ್ಧಕ್ಕೆ ಸಿಕ್ಕಾಕೊಳ್ಳುವಂಥದ್ದಾಗತ್ತೆ. ನಿಮ್ಮ ಕೆಲಸವನ್ನು ಮಾಡಲು ನಿಮ್ಮ ವಿರೋಧಿಗಳು, ಅಂದರೆ ನಿಮ್ಮ ಶತ್ರುಗಳು ಎಲ್ಲ ಹಾಳು ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾರೆ ನಿಮ್ಮ ಮೇಲೆ, ನಿಮ್ಮ ಕೆಲಸವನ್ನು ಹಾಳು ಮಾಡೋದಕ್ಕೆ. ಈ ತಿಂಗಳು ನಿಮ್ಮ ವ್ಯವಹಾರದಲ್ಲಿ ಬದಲಾವಣೆ ಮಾಡೋದನ್ನು ನೀವು ತಪ್ಪಿಸಬೇಕು. ಕುಟುಂಬದ ಕಾಳಜಿಯ ವಿಷಯದಲ್ಲಿ ಬಂದಾಗ ಈ ತಿಂಗಳು ಸಾಧಾರಣವಾಗಿರುತ್ತೆ. ಮಿಥುನ ರಾಶಿಯವರಿಗೆ ಕುಟುಂಬದಲ್ಲಿ ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ಕಂಡುಬರುತ್ತೆ. ಸೂರ್ಯ ಮತ್ತು ಶನಿಯ ನಡುವಿನ ಪರಸ್ಪರ ಅಂಶ ತಂದೆ ಮತ್ತು ಮಗನ ನಡುವಿನ ಉದ್ವಿಗ್ನತೆಯನ್ನು ಉಲ್ಬಣಿಸಬಹುದು. ಅಂದರೆ ಸೂರ್ಯ ಮತ್ತು ಶನಿ, ತಂದೆ ಮಗ ಇಬ್ಬರ ನಡುವೆ ಉದ್ವಿಗ್ನತೆ ಇರುತ್ತೆ. ಅದೇ ರೀತಿ ಇಲ್ಲಿ ಏನಾಗುತ್ತೆ, ಸೂರ್ಯ ಮತ್ತು ಶನಿಯ ಪ್ರಭಾವ ನಿಮ್ಮ ರಾಶಿಯಲ್ಲಿ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ತಂದೆ ಮತ್ತು ಮಗನ ನಡುವೆ ಜಗಳ ಆಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಲ್ಪ ಹುಷಾರಾಗಿರಿ. ಕುಟುಂಬದಲ್ಲಿ ಕೆಲವು ಅಹಿತಕರ ಘಟನೆಗಳು ಕೂಡ ನಡೀಬಹುದು. ಇದರಿಂದ ನಿಮ್ಮ ಮನಸ್ಸು ಸ್ವಲ್ಪ ಗೊಂದಲಕ್ಕೊಳಗಾಗುವಂಥ ಸಾಧ್ಯತೆ ಇರುತ್ತೆ. ಮಾನಸಿಕವಾಗಿ ನೀವು ಸಿದ್ಧರಾಗಬೇಕಾಗತ್ತೆ ಇದಕ್ಕೆ. ಇನ್ನು ಆಸ್ತಿಗೆ ಸಂಬಂಧಿಸಿದ ವಿವಾದಗಳೇನಾದರೂ ಇದ್ದರೆ ಅದರಿಂದ ಬಹಳ ದೂರ ಇರೋದು ಒಳ್ಳೆಯದು. ಸೈಲೆಂಟ್ ಆಗಿರಿ, ಅದರ ಬಗ್ಗೆ ಮಾತಾಡೋಕ್ಕೆ ಹೋಗಬೇಡಿ. ಪೂರ್ವಿಕರ ಆಸ್ತಿಗೆ ಸಂಬಂಧಿಸಿದಂತೆ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಮೂಡುವಂಥ ಸಾಧ್ಯತೆ ಇರುತ್ತೆ. ಮತ್ತು ಈ ತಿಂಗಳು ಪರಸ್ಪರ ಸಂಬಂಧಗಳಲ್ಲಿ ಹುಳುಕಿರುತ್ತೆ. ಅಂದರೆ ಜಗಳಗಳಾಗತ್ತೆ, ಮನಸ್ತಾಪಗಳಾಗತ್ತೆ. ಸಂಬಂಧದಲ್ಲಿ ಸಾಮರಸ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ನೀವು ಗುರುವಿನ ಆಶೀರ್ವಾದದೊಂದಿಗೆ ಈ ಸಮಯದಲ್ಲಿ ಎಚ್ಚರಿಕೆಯಿಂದ ಮತ್ತು ತಾಳ್ಮೆಯಿಂದ ಕೆಲಸ ಮಾಡೋದು. ಅಂದರೆ ಗುರುಗಳ ಆಶೀರ್ವಾದವನ್ನು, ರಾಘವೇಂದ್ರ ಸ್ವಾಮಿ ಇರಬಹುದು, ದತ್ತಾತ್ರೇಯ ಸ್ವಾಮಿ ಇರಬಹುದು, ಸಾಯಿಬಾಬಾ ಅಥವಾ ಹೀಗೆ ಆಂಜನೇಯ, ಹೀಗೆ ಗುರುವಿನ ಆಶೀರ್ವಾದವನ್ನು ನೀವು ಪಡೆದುಕೊಳ್ಬೇಕಾಗತ್ತೆ. ಇದರಿಂದ ಒಂದಷ್ಟು ಸಮಸ್ಯೆಗಳು ದೂರ ಆಗ್ತವೆ. ಮತ್ತು ಈ ತಿಂಗಳ ಆರಂಭ, ಪ್ರಣಯ ಸಂಬಂಧವನ್ನು ನೋಡೋದಾದರೆ ಈ ತಿಂಗಳ ಆರಂಭ ನಿಮಗೆ ತುಂಬ ಪ್ರಯೋಜನಕಾರಿಯಾಗಿರುತ್ತೆ. ನೀವು ಮದುವೆ ಬಗ್ಗೆ ಮಾತನಾಡೋದಕ್ಕೆ ಇಲ್ಲಿ ಪ್ರಾರಂಭ ಮಾಡಬಹುದು. ನಿಮ್ಮ ಸಂಗಾತಿಯೊಂದಿಗೆ ನೀವು ಹೆಚ್ಚು ಸ್ನೇಹಪರ ಸಂಬಂಧವನ್ನು ನಿರ್ಮಿಸ್ತೀರಿ. ನಿಮ್ಮ ಬಂಧವನ್ನು ನೀವು ಬಲಪಡಿಸ್ಕೊಳ್ತೀರಿ. ಮತ್ತು ನೀವು ಸಾಮಾಜಿಕ ಮತ್ತು ರಾಜಕೀಯವಾಗಿ ಬೆಂಬಲವನ್ನು ಕೂಡ ಈ ಸಂದರ್ಭದಲ್ಲಿ ಮಿಥುನ ರಾಶಿಯವರು ಪಡ್ಕೊಳ್ತೀರಿ. ಈ ತಿಂಗಳು ನೀವು ಕೆಲವೊಂದು ಕೆಲಸವನ್ನು ಪ್ರಾರಂಭ ಮಾಡುವ ಬಗ್ಗೆ ಯೋಚನೆ ಮಾಡಬಹುದು. ಈ ತಿಂಗಳು ಧಾರ್ಮಿಕ ಪ್ರವಾಸಕ್ಕೆ ಹೋಗುವಂತಹ ಸಾಧ್ಯತೆ ಇದೆ. ಆಧ್ಯಾತ್ಮಿಕ ವ್ಯಕ್ತಿಯನ್ನು ಭೇಟಿಯಾಗುವ ಸಾಧ್ಯತೆ ಕೂಡ ಇದೆ ಮಿಥುನ ರಾಶಿಯವರಿಗೆ. ಮತ್ತು ನಿಮ್ಮ ಆರ್ಥಿಕ ಸ್ಥಿತಿ ನೋಡಿದಾಗ ಈ ತಿಂಗಳು ಹಲವಾರು ರೀತಿಯಲ್ಲಿ ಪ್ರಯೋಜನಕಾರಿಯಾಗಿರುತ್ತೆ. ಮತ್ತು ನೀವು ಎಲ್ಲಿಂದಾದರೂ ದೊಡ್ಡ ಆರ್ಥಿಕ ಸಹಾಯವನ್ನು ಪಡೆದುಕೊಳ್ಬೋದು. ಅಂದರೆ ಎಲ್ಲಾದರೂ ನಿಮಗೆ ಹಣ ಬರುವಂಥ ಸಾಧ್ಯತೆ ಇರುತ್ತೆ, ಅಥವಾ ಯಾವುದಕ್ಕಾದರೂ ಸಹಾಯ ಪಡ್ಕೊಳ್ಳುವಂಥದ್ದು, ಲೋನ್ ತೆಗೆದುಕೊಳ್ಳೋದು, ಇನ್ನೊಂದು ಮತ್ತೊಂದು ಮಾಡ್ಬೋದು. ಮತ್ತು ಈ ತಿಂಗಳು ವಾಹನಗಳನ್ನು ಓಡಿಸುವಾಗ, ಅಂದರೆ ಡ್ರೈವಿಂಗ್ ಮಾಡೋದಿದ್ದರೆ ಅಥವಾ ಎಲ್ಲಾದರೂ ದೂರ ಪ್ರಯಾಣ ಮಾಡೋದಿದ್ದರೆ ಬಹಳ ಎಚ್ಚರಿಕೆ ವಹಿಸಬೇಕು. ನಿಮ್ಮ ಮಾತಿನ ಮೇಲೆ ಹಿಡಿತವನ್ನು ಕಾಪಾಡಿಕೊಳ್ಳಿ, ಮತ್ತೆ ಹೇಳ್ತಾ ಇದ್ದೀನಿ. ಮತ್ತು ನ್ಯಾಯಾಲಯದ ಕೆಲಸದಲ್ಲಿ ಬಹಳ ಜಾಗರೂಕರಾಗಿ ಹೆಜ್ಜೆ ನೀಡಿ. ನಿಮ್ಮ ಆರೋಗ್ಯ ಏರುಪೇರಾಗುವ ಸಾಧ್ಯತೆ ಇದ್ದರೂ ಹುಷಾರಾಗಿರಿ. ಅಲರ್ಜಿ ಅಥವಾ ಚರ್ಮದ ಸಮಸ್ಯೆಗಳನ್ನು ಅನುಭವಿಸುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಭಾಳ ಹುಷಾರಾಗಿ ನೀವು ಹೆಜ್ಜೆಯನ್ನು ಇಡಬೇಕಾಗತ್ತೆ ಮಿಥುನ ರಾಶಿಯವರು. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.